ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ, ಹೌದಣ್ಣ. ಅಲ್ಲಿ ಇಲ್ಲಿ ನೀನ್ ಸದಾಶಿವ ನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗುತ್ತೆ? ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಾಲು 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಳಿಸ್ಬೇಡ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗುತ್ತೆ. ಇಲ್ಲಿ ಡಿ.ಕೆ. ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ, ಕೊಡಿ ಅಣ್ಣ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿರೋಣ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿರೋಣ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಕರ್ಮಕಾಂಡ ನಿಮಗೆಲ್ಲ ಗೊತ್ತೇ ಇದೆ. ಕಳೆದ 1 ವಾರದಿಂದ ರಾಜ್ಯದ ಪ್ರತಿ ಊರು, ಪ್ರತಿ ಗಲ್ಲಿ, ಪ್ರತಿ ಮನೆಯಲ್ಲಿಯೂ ಪೆನ್ ಡ್ರೈವ್ ನ ಬಗ್ಗೆಯೇ ಚರ್ಚೆ. ಈಗ ಈ ಪೆನ್ ಡ್ರೈವ್ ದೇಶ ಮಾತ್ರವಲ್ಲದೆ ವಿದೇಶದ ಮಾಧ್ಯಮಗಳಲ್ಲಿಯೂ ಪೆನ್ ಡ್ರೈವ್ ನ ನ್ಯೂಸ್ ಪ್ರಸಾರ ಮಾಡಿದ್ದನ್ನ ನಾವು ಈಗಾಗಲೇ ಕಳೆದ ವಿಡಿಯೋದಲ್ಲಿ ತೋರಿಸಿದ್ವಿ. ಸ್ನೇಹಿತರೆ, ಈ ಕತೆ ಯಾವುದೇ ಸಿನಿಮಾ ಕತೆಗೂ ಕೂಡ ಕಡಿಮೆ ಇಲ್ಲ. ಪೆನ್ ಡ್ರೈವ್ ಗಳಲ್ಲಿ 2900ಕ್ಕೂ ಹೆಚ್ಚು ವಿಡಿಯೋಗಳನ್ನ ಹಾಕಿ ಅವುಗಳನ್ನ ಹಾಸನದ ಬೀದಿಯಲ್ಲಿ ಎಸೆದು ಪ್ರತಿಯೊಬ್ಬರಿಗೂ ಸರಳವಾಗಿ ವಿಡಿಯೋಗಳು ಸಿಗುವ ತರ ಮಾಡಿದ್ದ ನಂತರ ಆರೋಪಿ ಪ್ರಜ್ವಲ್ ರೇವಣ್ಣ ಯಾರಿಗೂ ಹೇಳದ ಹಾಗೆ ವಿದೇಶಕ್ಕೆ ಹಾರಿದ್ದ. ಇದು ಅಷ್ಟು ಸುಲಭವಾಗಿ ಸಾಮಾನ್ಯರಿಂದ ಸಾಧ್ಯವಾಗುವ ವಿಷಯವಲ್ಲ. ಹಾಗಿದ್ರೆ ಇದರ ಹಿಂದಿರುವವರು ಯಾರು ಎನ್ನುವುದನ್ನ ತಿಳಿಯೋಣ. ನಿಮಗೆಲ್ಲರಿಗೂ ಗೊತ್ತು, ಯಾವಾಗ ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಿತ್ತೋ ಆಗ ಕಾಂಗ್ರೆಸ್ಗೆ ಇದು ನುಂಗಲಾರದ ತುತ್ತಾಗಿತ್ತು. ಹಾಗಾಗಿ ಈಗ ಕಾಂಗ್ರೆಸ್ನವರು ಈ ಪೆನ್ ಡ್ರೈವ್ ನ ಒಂದು ಅಸ್ತ್ರವಾಗಿ ಬಳಸಿಕೊಂಡು ಜೆಡಿಎಸ್ ನ ಬಿಜೆಪಿಯಿಂದ ದೂರ ಉಳಿಸಿಬಿಡುವ ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ. ಪ್ರಜ್ವಲ್ ರೇವಣ್ಣನ ಪರ ವಕೀಲರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ ನಲ್ಲಿ ಅವರು ಹೇಳಿದ ಕೆಲವು ಸ್ಫೋಟಕ ಮಾಹಿತಿಗಳನ್ನ ಕೇಳಿದ್ರೆ ಒಂದು ಕ್ಷಣ ಆಶ್ಚರ್ಯ ಆಗೋದಂತೂ ನಿಜ. ಅವರು ಹೇಳಿದ ಪ್ರಕಾರ ಈಗ ರಚನೆ ಆಗಿರುವ ಎಸ್ಐಟಿ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಕೈ ಜೋಡಿಸಿದೆ ಅಂತೆ. ಎಸ್ಐಟಿ ಅಧಿಕಾರಿಯೊಬ್ಬರು ಈ ರೇವಣ್ಣ ಪರ ವಕೀಲರಿಗೆ ಕರೆ ಮಾಡಿ, ನೀವು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಬಳಸಬಾರದು ಎಂಬಂತೆ ತಾಕೀತನ್ನ ಹಾಕಿದ್ದಾರಂತೆ. ಈಗ ರೇವಣ್ಣನವರ ಪರ ವಕೀಲರು ನೇರವಾಗಿ ಬೊಟ್ಟು ಮಾಡ್ತಿರೋದು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕಡೆಗೆ. ಅವರು ಹೇಳ್ತಿರೋ ಪ್ರಕಾರ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣನವರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಯಾರೂ ಮುಂದೆ ಬರದೇ ಇರುವಾಗ ದುಡ್ಡು ಕೊಟ್ಟು ಯಾರಿಂದಲೋ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರಂತೆ. ಹಾಗೆ ಎಸ್ಐಟಿ ಕೂಡ ರಾಜ್ಯ ಸರ್ಕಾರವೇ ರಚನೆ ಮಾಡಿರೋದ್ರಿಂದ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರೋ ಹಾಗೆ ಎಸ್ಐಟಿ ಕುಣಿತಿದೆ ಎನ್ನುವ ಗಂಭೀರ ಆರೋಪವನ್ನ ರೇವಣ್ಣ ಪರ ವಕೀಲರು ಮಾಡಿದ್ದಾರೆ. ರೇವಣ್ಣ ಪರ ವಕೀಲರು ಮಾಡಿದ ಪ್ರೆಸ್ ಮೀಟ್ ನಲ್ಲಿ ಮಾಡಿರೋ ಆರೋಪ ಏನಂದ್ರೆ, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವ ಡಿ.ಕೆ. ಶಿವಕುಮಾರ್ ಅವರು ಈ ಕೇಸ್ನ ಸೂತ್ರಧಾರಿ. ಅವರು ಸುಳ್ಳು ಸಾಕ್ಷಿಗಳನ್ನ ಹುಟ್ಟು ಹಾಕುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡುವುದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರದ್ದು ಎನ್ನುವ ಒಂದು ಆಡಿಯೋ ರೆಕಾರ್ಡಿಂಗ್ ನ ಕೂಡ ಅವರು ತೋರಿಸಿದ್ದು. ಅದನ್ನ ಒಮ್ಮೆ ನೀವು ಕೇಳಿ. ಇಲ್ಲಿ ಡಿ.ಕೆ. ಸಾಹೇಬ್ರಿಗೆ ಕೊಡ್ತೀನಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿರೋಣ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ಸ್ನೇಹಿತರೆ, ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಇದು ಖಂಡಿತ ಬೇರೆಯ ತಿರುವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಆರೋಪಿಯ ಸ್ಥಾನದಲ್ಲಿರುವ ಪ್ರಜ್ವಲ್ ರೇವಣ್ಣ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ರೇವಣ್ಣನವರನ್ನ ಬಂಧಿಸಿದ ನಂತರವಾದರೂ ಅವರು ಮರಳಿ ಬರ್ತಾರೆ ಎನ್ನುವ ಆಲೋಚನೆಯಲ್ಲಿ ಎಲ್ಲರೂ ಇದ್ರು. ಆದ್ರೆ ಅದು ಕೂಡ ಹುಸಿಯಾಗಿದೆ. ಇನ್ನು ಈ ಪ್ರಕರಣ ಯಾವ ದಿಕ್ಕನ್ನ ಪಡೆಯುತ್ತೋ ಕಾದು ನೋಡಬೇಕು.
ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋದಿಂದ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.